ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ದೀಪಕ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಈ ವಾರ ಎಂತದ್ದು ಗೊತ್ತಾ, ಒಂದು ಅದ್ಭುತವಾದ ರೆಸಿಪಿ. ಅದ್ಯಾವುದು ಅಂತ ಹೇಳ್ತೀರಾ? ನೀವು ಯಾವಾಗಾದ್ರೂ ಡಾಬಾಗಳು ಅಥವಾ ಒಂದು ಒಳ್ಳೆ ರೆಸ್ಟೋರೆಂಟ್ ಹೋದಾಗ ಅಲ್ಲಿ ದಾಲ್ ಕಿಚಡಿ ಅಂತ ಒಂದು ಕೊಡ್ತಾರೆ, ಅಥವಾ ದಾಲ್ ರೈಸ್ ಅಂತ ಕರೀತಾರೆ, ದಾಲ್ ಕಿಚಡಿ ಅಂತ ಕೊಡ್ತಾರೆ. ಆ ರೆಸಿಪಿ ಟ್ರೈ ಮಾಡಿದಾಗ ಎಷ್ಟು ಅದ್ಭುತವಾಗಿ ಬರುತ್ತೆ ಅಲ್ಲ, ಒಂದು ಒಳ್ಳೆ ಸ್ಮೋಕಿ ಫ್ಲೇವರ್ ಅಲ್ಲಿ ಏನು ಟೇಸ್ಟಿ ಆಗಿರುತ್ತೆ. ಸೊ ಅದನ್ನೇ ಬಂದು ಅದೇ ಸೇಮ್ ರೆಸಿಪಿನ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮನೇಲಿ ಟ್ರೈ ಮಾಡಿದ್ರೆ ಡಾಬಾಗಳು ಅಥವಾ ರೆಸ್ಟೋರೆಂಟಿನ ಟೇಸ್ಟ್ ಅಂತೂ ಮನೇಲಿ ಬರೋದಿಲ್ಲ. ಈ ಒಂದು ರೆಸಿಪಿ ಅಂತೂ ತುಂಬಾನೇ ಟೇಸ್ಟ್ ಇರುತ್ತೆ, ಮತ್ತೆ ತುಂಬಾ ಸಿಂಪಲ್, ಅಂದ್ರೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಕಣ್ರಿ. ನಾನು ಡಾಬಾಗೆ ಅಥವಾ ರೆಸ್ಟೋರೆಂಟ್ಸ್ ಹೋದ್ರೆ ಈ ಒಂದು ರೆಸಿಪಿ ಮಾತ್ರ ಮಸ್ಟ್ ಅಂಡ್ ಶುಡ್ ಅಲ್ಲಿ ನಾನು ಆರ್ಡರ್ ಮಾಡಿರ್ತೀನಿ. ಹಾಗಾದ್ರೆ ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಒಂದು ದಾಲ್ ಕಿಚಡಿ ಮಾಡೋದಕ್ಕೆ ನಾನು ಹೆಸರು ಕಾಳನ್ನ ತಗೊಂಡಿದ್ದೀನಿ. ಈ ಹೆಸರು ಕಾಳನ್ನ ನಾನು 8 ಗಂಟೆಗಳ ಕಾಲ ನೆನೆಸಿದ್ದೀನಿ. ಎಷ್ಟು? 125 ಗ್ರಾಮ್ ತಗೊಂಡಿದ್ದೀನಿ. ನೀವು ಪರ್ಫೆಕ್ಟ್ ಆಗಿ ಒಂದು 3 ಜನಕ್ಕೆ ಪರ್ಫೆಕ್ಟ್ ಆಗಿ ಆಗುವಷ್ಟು ಅಳತೆ ನಾನು ತೋರಿಸ್ತಾ ಇದ್ದೀನಿ. ಇದು ಈ ಹೆಸರು ಬೇಳೆಗಳನ್ನ ನಾನು ಒಂದು 8 ಗಂಟೆ ಕಾಲ ಚಂದ ನೆನೆಸಿದ್ದೀನಿ. ಸೊ ಈಗ ನೆನೆಸಿರ್ತೀನಿ, ನೀರನ್ನ ಸಹ ನಾನು ಶೋಧಿಸಿದ್ದೀನಿ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ತೇನೆ. ನೀವು ಇಲ್ಲಿ ನೋಡ್ತಾ ಇದ್ರೆ ಮನೇಲಿ ನಾವು ಏನು ಸೋನಾ ಮಸೂರಿ ಅಂತಕ್ಕಂಥದ್ದು ಯೂಸ್ ಮಾಡ್ತೀವಲ್ಲ, ಆ ಅಕ್ಕಿ ಅಂತಕ್ಕಂಥದ್ದು ಏನಿದೆ ಇದನ್ನ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಇದನ್ನ ವಾಶ್ ಮಾಡಿ ಒಂದು 30 ನಿಮಿಷಗಳ ಕಾಲ ಈ ರೀತಿ ನೆನೆಸಿದ್ದೀನಿ. ಸೊ ಈಗ ಇದನ್ನ ಸಹ ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ. ಇಲ್ಲಿ ಮೊದಲನೇದಾಗಿ ನಾನು ಒಂದು ಕುಕ್ಕರ್ ಅನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಈ ಕುಕ್ಕರ್ ಅಲ್ಲೇ ನಾವು ನೆನೆಸ್ಕೊಂಡಿದ್ವಲ್ಲ ಈ ಅಕ್ಕಿಯನ್ನ ಹಾಕೊಂಡ್ಬಿಡ್ತೀನಿ. ಅದೇ ರೀತಿ ನೆನೆಸಿರ್ತಕ್ಕಂಥ ಹೆಸರ ಕಾಳು, 1 ಕಪ್ಪು ಏಲಕ್ಕಿ ಇದ್ರೆ ಇದನ್ನ ಸ್ವಲ್ಪ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಂದು 4-5 ಲವಂಗ, ಒಂದು 5-6 ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ, ನಾನು ಇದರಲ್ಲಿ ಒಂದು 5-6 ತಗೊಂಡಿದ್ದೀನಿ. ಈ ರೀತಿ ದಪ್ಪ ದಪ್ಪ ಹಚ್ಕೊಂಡ್ಬಿಡಿ. 1/4 ಟೀ ಸ್ಪೂನ್ ಅಷ್ಟು ಅರಿಶಿಣ, ಮತ್ತೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಈ ರೀತಿ ಹಚ್ಕೊಂಡಿದ್ದೀನಿ. ಆ ಶುಂಠಿಯನ್ನು ಹಾಕೊಂಡ್ಬೇಡ. ಕಾರಣ ಏನಂದ್ರೆ ಇದು ಕುದಿಬೇಕಂದ್ರೆ ಇದೆಲ್ಲ ಕೂಡ ಒಂದು ಒಳ್ಳೆ ಫ್ಲೇವರ್ನ ಇಂಪಾರ್ಟ್ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ತೇನೆ. ಹಾಗೆ ಒಂದು 2 ಇಂಚಷ್ಟು ಚಕ್ಕೆ, ಇದರಲ್ಲಿ ಇನ್ನು ಸ್ವಲ್ಪ ನೀರನ್ನ ಹಾಕೊಂಡ್ಬಿಡ್ತೇನೆ. ನೀರು ಸ್ವಲ್ಪ ಜಾಸ್ತಿನೇ ಇರಲಿ. ಇದರಲ್ಲಿ ನಾನು 1 ಕಪ್ನಷ್ಟು ಅಕ್ಕಿ ಮತ್ತೆ ಅರ್ಧ ಕಪ್ನಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ. ಸೊ ಹಾಗಾಗಿ ಸಮ್ವೇರ್ ಅರೌಂಡ್ 3-4 ಕಪ್ವರೆಗೂ ನಾನು ನೀರನ್ನ ಹಾಕೊಂಡಿದ್ದೀನಿ. ಈಗ ಒಮ್ಮೆ ಇದನ್ನ ಚಂದ ಮಿಕ್ಸ್ ಮಾಡುವ. ಈಗ ಇದನ್ನ ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಒಂದು 3 ವಿಷಿಲ್ ಆಗೋವರೆಗೂ ನಾವು ಇದನ್ನ ಕುಕ್ ಮಾಡಬೇಕು. ಅಂಟಿಲ್ ಅಂಡ್ ಅನ್ಲೆಸ್ ಯಾವಾಗ ಇದು ಕಂಪ್ಲೀಟ್ ಆಗಿ ಬೆಂದೋಗ್ಬಿಡ್ಬೇಕು ಅಲ್ಲಿವರೆಗೂ ಇದನ್ನ ಕುಕ್ ಮಾಡಬೇಕು. ಈಗ ಪ್ರೆಷರ್ ಸಹ ಚೆನ್ನಾಗಿ ಡಿಪ್ರೆಷರೈಸ್ ಆಗಿದೆ. ಸೊ ಈಗ ಇದನ್ನ ತೆಗೆದ್ಬಿಟ್ಟು ಒಮ್ಮೆ ನೋಡುವ. ನೋಡಿದ್ರಲ್ಲ, ನನಗೆ ಬೇಕಾಗಿರ್ತಕ್ಕಂಥ ಒಂದು ಮೆಥಡ್ ಅಲ್ಲಿ ಇದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಸೊ ಇದರಲ್ಲಿ ಈ ಒಂದು ಕಪ್ ಏಲಕ್ಕಿ ಇದೆಯಲ್ಲ, ಇದನ್ನ ತೆಗೆದ್ಬಿಡಿ, ಇದ್ರ ಕೆಲಸ ಮುಗಿದೋಗಿದೆ. ಸೊ ಒಮ್ಮೆ ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡುವ. ನೋಡಿ, ಇದೆಲ್ಲ ಪರ್ಫೆಕ್ಟ್ ಆಗಿ ಆಗಿದೆ. ನೋಡಿ, ಈ ಬೇಳೆ ಸಹ ಚಂದ ಬೆಂದಿದೆ. ಇದು ಪರ್ಫೆಕ್ಟ್ ಆಗಿ ಆಗಿದೆ. ಸೊ ಈಗ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಓಪನ್ ಆಗಿ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಪಕ್ಕಕ್ಕಿಡುವ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ದೊಡ್ಡ ವಾಕ್ ನ ತಗೊಂಡಿದ್ದೀನಿ. ಸೊ ಈ ವಾಕ್ ಇದ್ರೆ ನೀವು ಯೂಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಯಾವ್ದನ್ನ ಒಂದು ತೆಳ್ಳಗೆ ಬಾಟಮ್ ಇರ್ತಕ್ಕಂಥ ಒಂದು ಕಡಾಯಿನ ಸಹ ನೀವು ಯೂಸ್ ಮಾಡಬಹುದು. ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಇದು ಕಂಪ್ಲೀಟ್ಲಿ ಫುಲ್ ಹೀಟ್ ಆಗಬೇಕು, ಅಂದ್ರೆ ಹೊಗೆ ಬರಬೇಕು, ಅಲ್ಲಿವರೆಗೂ ಇದು ಬಿಸಿ ಆಗ್ಲಿಕ್ಕೆ ಬಿಡಬೇಕು. ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಕಾಣಿಸ್ತಾ ಇದ್ರೆ ನೋಡಿ, ಈ ವಾಕ್ ಎಲ್ಲ ಹೀಟ್ ಆಗಿ ಹೊಗೆ ಬರ್ತಾ ಇದೆ. ದಿಸ್ ಈಸ್ ದ ಐಡಿಯಲ್ ಟೈಮ್. ಈಗ ನೀವು ಎಣ್ಣೆನ ಹಾಕೋಬೇಕು. ಎಣ್ಣೆ ಅಂತಕ್ಕಂಥದ್ದು ಅಷ್ಟೇ ಫುಲ್ ಹೀಟ್ ಆಗಬೇಕು. ನಾನು ಇಲ್ಲೊಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇಲ್ಲಿ ನಾನು ಒಂದು 10 ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಈ ಬೆಳ್ಳುಳ್ಳಿಯಲ್ಲಿ ಒಂದು ಅರ್ಧದಷ್ಟು ನಾನು ಹಾಕೊಂಡಿರ್ತೀನಿ, ಚಾಪ್ ಮಾಡಿರ್ತಕ್ಕಂಥದ್ದು. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಕೂಡ ನಾನು ಹಾಕೊಂಡ್ಬಿಡ್ತೀನಿ. ಇದೇ ರೀತಿ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. 1-2 ಹಸಲು ಕರಿಬೇವಿನ ಸೊಪ್ಪು ಮತ್ತೆ ಜೀರಿಗೆ. ಈಗ ಇದನ್ನೆಲ್ಲ ಸಾಟೆ ಮಾಡೋಣ. ಗಮನಿಸಬೇಕಾಗಿರೋದೇನೆಂದ್ರೆ ಇದು ಸ್ವಲ್ಪ ಈ ಒಂದು ಗಾರ್ಲಿಕ್ ಏನಿದೆ ಸ್ವಲ್ಪ ನಟಿ ಬ್ರೌನ್ ಆಗಬೇಕು. ನೋಡಿ, ಜಸ್ಟ್ ಲೈಕ್ ಈ ತರ. ಇದಾಗಕ್ಕಿಲ್ಲ. ಇದರಲ್ಲಿ 1-2 ಮೀಡಿಯಂ ಸೈಜಿನ ಈರುಳ್ಳಿಯನ್ನ ಹಚ್ಚಿರ್ತಕ್ಕಂಥದ್ದು ಹಾಕೊಂಡ್ಬಿಡ್ತಾನೆ. ಹಾಗೆ ಮಿಕ್ಕಿರ್ತಕ್ಕಂಥ ಉಪ್ಪು. ಈ ಈರುಳ್ಳಿ ಅಂತಕ್ಕಂಥದ್ದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನ ಕುಕ್ ಮಾಡುವ. ನೆನಪಿರಲಿ, ಫ್ಲೇಮ್ ಮಾತ್ರ ಥ್ರೂಔಟ್ ದಿ ವೇ ಹೈ ಅಲ್ಲೇ ಇರಬೇಕು.
ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಇದರಲ್ಲಿ 2 ಮೀಡಿಯಂ ಸೈಜಿನ ಟೊಮೆಟೊನ ಈ ರೀತಿ ಉದ್ದುದ್ದ ಹಚ್ಕೊಂಡಿದ್ದೀನಿ, ಅದನ್ನು ಹಾಕೊಂಡ್ಬಿಡ್ತಾನೆ. ಹಾಗೆ 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಹ ಹಾಕೊಂಡ್ಬಿಡ್ತಾನೆ. ಈಗ ಇದರ ಹಸಿ ವಾಸನೆ ಹೋಗಿ ಈ ಟೊಮೆಟೊ ಅಂತಕ್ಕಂಥದ್ದೆಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡಬೇಕು. ಇದು ಸಹ ಅಷ್ಟೇ ಆನ್ ಎ ಹೈ ಫ್ಲೇಮ್. ನೋಡಿ ಸ್ನೇಹಿತರೆ, ಈಗ ನೀವು ನೋಡ್ತಿರ್ಬೋದು ಈ ಟೊಮೆಟೊ ಎಲ್ಲ ಈ ಲೆವೆಲ್ ಸಾಫ್ಟ್ ಆಗಿದೆ. ಇದಾಗಬೇಕಂದ್ರೆ ಹೈ ಫ್ಲೇಮ್ ಒಂದು 3 ನಿಮಿಷ ನನಗೆ ತಾಗಿದೆ. ಸೊ ಈಗ ಫ್ಲೇಮನ್ನು ಕಮ್ಮಿ ಮಾಡ್ಕೊಳ್ಳಿ. ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಫ್ರೆಶ್ ಆಗಿ ಕ್ರಶ್ ಮಾಡಿರ್ತಕ್ಕಂಥ ಬ್ಲ್ಯಾಕ್ ಪೆಪ್ಪರ್. ಈಗ ಮತ್ತೆ ಫ್ಲೇಮನ್ನು ಜಾಸ್ತಿ ಮಾಡ್ಕೊಳ್ಳಿ. ಈಗ ಇದನ್ನ ಚಂದ ಮಿಕ್ಸ್ ಮಾಡಬೇಕಾಗತ್ತೆ. ನೆನಪಿರಲಿ, ಆನ್ ಎ ಹೈ ಫ್ಲೇಮ್. ಈ ಮಸಾಲೆ ಎಲ್ಲ ಕರಟಿ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ 1-2 ಚಿಟಿಕೆ ಅಷ್ಟು ನೀರನ್ನು ಹಿಂಗೆ ಹಾಕೊಂಡ್ಬಿಡಿ. ನೋಡಿ, ಇದೆಲ್ಲ ಹಾಕಿದ್ದಾಗಿದೆ. ಸೊ ಈಗ ಏನ್ ಮಾಡ್ಬೇಕಾಗತ್ತೆ, ರೆಸ್ಟೋರೆಂಟ್ ಸ್ಟೈಲ್ನ ಒಂದು ಸೀಕ್ರೆಟ್ ಟ್ರಿಕ್. ಇದನ್ನ ರೆಸ್ಟೋರೆಂಟ್ ಅಥವಾ ಒಂದು ಢಾಬಾಗಳಲ್ಲಿ ಮಾಡ್ತಾರಲ್ಲ, ಒಂದು ಸ್ಮೋಕಿ ಫ್ಲೇವರ್ ಬೇಕಲ್ಲ, ಅದ್ರದ್ದು ಒಂದು ಟೆಕ್ನಿಕ್ ತೋರಿಸ್ಕೊಡ್ತೀನಿ. ಇದಕ್ಕೆ ನಿಮ್ಗೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಸ್ಟಾರ್ಟಿಂಗ್ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಮೈ ಮೇಲೆಲ್ಲ ಸಿಡಿತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಪದಾರ್ಥನೆಲ್ಲ ಈ ಕಡೆ ಕಾರ್ನರ್ ತಳ್ಳಿ ಸ್ವಲ್ಪ. ನೋಡಿ, ಈ ಫ್ಲೇಮನ್ನು ಹೈ ಇಟ್ಬಿಟ್ಟು ಈ ಫ್ಲೇಮನ್ನು ಈ ಬಾಣಲಿ ಒಳಗಡೆ ತಗೊಂಡ್ಬನ್ನಿ. ನೋಡಿ, ಈ ರೀತಿ ಬೆಂಕಿ ಹಚ್ಕೊಳ್ಳುತ್ತೆ. ಇದನ್ನೇ ಫ್ಲಾಂಬೆ ಎಫೆಕ್ಟ್ ಅಂತ ಕರೀತಾರೆ. ಇದರಿಂದ ನಿಮಗೆ ಒಂದು ಸ್ಮೋಕಿ ಎಫೆಕ್ಟ್ ಅಂತಕ್ಕಂಥದ್ದು ಬರುತ್ತೆ. ಸೊ ಇದನ್ನ ಫಸ್ಟ್ ಮನೇಲಿ ಒಂದು 2-3 ಸತಿ ಟ್ರೈ ಮಾಡಿ, ಆಮೇಲೆ ನೀವು ಸ್ವಲ್ಪ ಇದು ಪ್ರಾಕ್ಟೀಸ್ ಆಗಬೇಕಾಗತ್ತೆ. ನೋಡಿ, ಈ ರೀತಿ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಸ್ಮೋಕಿ ಫ್ಲೇವರ್ ಅಂತಕ್ಕಂಥದ್ದು ಬರುತ್ತೆ. ನೋಡಿ, ಮನೆ ಎಲ್ಲ ಇದ್ರದ್ದೊಂದು ಸ್ಮೋಕಿ ಫ್ಲೇವರ್ ಟೇಸ್ಟ್ ಬಂದ್ಬಿಟ್ಟಿರುತ್ತೆ. ಅಷ್ಟು ಪರ್ಫೆಕ್ಟ್ ಆಗಿದೆ ಒಂದು ಫ್ಲೇವರ್ ಬರುತ್ತೆ. ಸೊ ಈಗ ಇದು ಪರ್ಫೆಕ್ಟ್ ಆಗಿದೆ. ಈಗ ಇದರಲ್ಲಿ ನಾನು ಬೇಯಿಸಿರ್ತಕ್ಕಂಥ ಅನ್ನ ಮತ್ತೆ ಹೆಸರು ಕಾಳನ್ನ ಹಾಕೊಂಡ್ಬಿಟ್ಟಿದ್ದೇನೆ. ಈಗ ಇದನ್ನ ಚಂದ ಒಂದ್ಸತಿ ಮಿಕ್ಸ್ ಮಾಡುವ. ತುಂಬಾ ಗಟ್ಟಿ ಅನ್ನಿಸ್ತಾ ಇದೆ. ನಾನು ಅದಕ್ಕಾಗಿ ಇದರಲ್ಲಿ ಇನ್ನೂ ಒಂದು ಅರ್ಧ ಕಪ್ನಷ್ಟು ನೀರನ್ನು ಸಹ ನಾನು ಹಾಕೊಳ್ತೇನೆ. ಈಗ ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಪರ್ಫೆಕ್ಟ್ ಆಗಿ ಕುಕ್ ಆಗೋದಕ್ಕೆ ಅಥವಾ ಇನ್ನೂ ಒಂದು 5 ನಿಮಿಷ ಕೊತ ಅಥವಾ ಕುದಿಲಿಕ್ಕೆ ಬಿಡಬೇಕಾಗತ್ತೆ. ನೋಡಿ, ನೀವು ಇಲ್ಲಿ ನೋಡ್ತಿದ್ದೀರಲ್ವಾ, ಇದು ಪರ್ಫೆಕ್ಟ್ ಆಗಿದೆ. ಇದೊಳ್ಳೆ ಕುಕ್ ಆಗಿದೆ. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿದೆ ಇದೆ ಅಂದ್ಬಿಟ್ಟು. ನೀವು ನೋಡ್ರಿ, ಏನು ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ. ನೋಡಿ, ನನಗೆ ಈ ತರ ಸ್ವಲ್ಪ ಅನ್ನ ಕಾಣಿಸ್ತಾ ಇರಬೇಕು, ಮತ್ತೆ ಮಧ್ಯದಲ್ಲಿ ಒಂದು ಹೆಸರು ಕಾಳು ಸಿಗ್ತಾ ಇರಬೇಕು. ಆಗ್ಲೇ ಒಂದು ಒಳ್ಳೆ ಫ್ಲೇವರ್ ಮತ್ತೆ ಟೇಸ್ಟ್ ಅಂತಕ್ಕಂಥದ್ದು ಬರುತ್ತೆ. ಸೊ ಇದಂತೂ ಪರ್ಫೆಕ್ಟ್ ಆಗಿದೆ. ಸೊ ಈಗ ಇದರಲ್ಲಿ ಏನು ಮಾಡಬೇಕಾದ್ರೆ, ಹಬ್ಬಗಳ ಥರ ನಾನು ಇದರಲ್ಲಿ ಇನ್ನೊಂದು ಡಬಲ್ ತಡಕ ಅಂತ ಹೊಡಿತೀನಿ. ಡಬಲ್ ತಡಕ ಅಂದರೆ 2ನೇ ಒಗ್ಗರಣೆ ಅಂದ್ಬಿಟ್ಟು. ಅದು ಮಾಡೋದ್ರಿಂದ ಅಂತೂ ಇದ್ರ ಟೇಸ್ಟ್ ಡಬಲ್ ಆಗುತ್ತೆ. ಸೊ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತೇನೆ. ನೋಡಿ, ಇಲ್ಲಿ ಒಂದು ತಡಕ ಪ್ಯಾನ್ನ ಇಟ್ಟಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟನ್ನ ತುಪ್ಪವನ್ನು ಹಾಕ್ಕೊಳ್ತೇನೆ. ಇದು ತುಪ್ಪ ಅಂತೂ ತುಂಬಾನೇ ಇಂಪಾರ್ಟೆಂಟು. ಈಗ ತುಪ್ಪ ಚಂದ ಬಿಸಿಯಾಗಿದೆ. ಇದರಲ್ಲಿ ಮಿಕ್ಕಿರ್ತಕ್ಕಂಥ ಈ ಒಂದು ಅರ್ಧದಷ್ಟು ಬೆಳ್ಳುಳ್ಳಿಯನ್ನು ಹಾಕೊಂಡ್ಬಿಡ್ತೇನೆ. ಮಿಕ್ಕಿರ್ತಕ್ಕಂಥ ಶುಂಠಿ, ಕೆಂಪು ಮೆಣಸಿನಕಾಯಿ ಒಂದು 4, ಇದು ಬ್ಯಾಡಿಗೆದು ಹಾಕೊಂಡಿದ್ದೇನೆ. ಒಂದು 2 ಚಿಟಿಕೆ ಅಷ್ಟು ಹಿಂಗು, 1 ಎಸಳು ಕರಿಬೇವಿನ ಸೊಪ್ಪು, 1-2 ಚಿಟಿಕೆ ಅಷ್ಟು ಕಸ್ತೂರಿ ಮೇಥಿ, ಫ್ಲೇವರ್ ಅಂಡ್ ಕಲರ್ಗೋಸ್ಕರ ಒಂದು 1/4 ಟೀ ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಪುಡಿ. ಇದನ್ನ ಹಾಕ್ಬಿಟ್ಟು ನೀವು ಜಸ್ಟ್ ನೋಡಿ ಕಾರ್ನರಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದೆ ಈ ಡಬಲ್ ತಡಕ ಅಂತಕ್ಕಂಥದ್ದು ಸಹ ರೆಡಿ ಆಗಿದೆ. ಈಗ ಈ ತಡಕ ಏನಿದೆ ಇದನ್ನೆಲ್ಲನೂ ಇದ್ರ ಮೇಲೆ ಹಿಂಗೆ ಹಾಕ್ಬಿಡಿ. ಈಗ ಒಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡುವ. ನೋಡಿ, ಇದರ ಟೇಸ್ಟ್ ಅಂತೂ ಇದರಿಂದ ಈ ಒಂದು ತಡಕದಿಂದ ಡಬಲ್ ಆಗ್ಬಿಡುತ್ತೆ. ಅಷ್ಟು ಅದ್ಭುತವಾಗಿ ಇದಿದೆ. ಇಷ್ಟೇ ನೋಡಿ, ಈ ಒಂದು ದಾಲ್ ಕಿಚಡಿ ಅಂತಕ್ಕಂಥದ್ದು ರೆಡಿ ಆಗಿದೆ. ಆಹಾ, ಜಸ್ಟ್ ನೋಡ್ರಿ ಎಷ್ಟು ಅದ್ಭುತವಾಗಿದೆ ಈ ರೆಸಿಪಿ ಅಂದ್ಬಿಟ್ಟು. ಪರ್ಫೆಕ್ಟ್ ಡಬ್ಬಗಳಲ್ಲಿ ಇದ್ದಂಗಿಲ್ಲ.
ನಾ ಗ್ಯಾರಂಟಿ ಕೊಡ್ತೀನಿ, ನೀವು ಟೇಸ್ಟ್ ಮಾಡಿ ಇದೇ ರೀತಿ ಮಾಡಿ ನೋಡಿ. ಡಾಬಾಗಳು ಮತ್ತು ರೆಸ್ಟೋರೆಂಟ್ ಥರನೇ ಟೇಸ್ಟ್ ಸಹ ಆಗುತ್ತೆ. ಇನ್ಫ್ಯಾಕ್ಟ್ ಅದಕ್ಕಿಂತ ಚೆನ್ನಾಗೇ ಆಗುತ್ತೆ ನಾ ಹೇಳಿರ್ತಕ್ಕಂಥ ಟೆಕ್ನಿಕಲ್ ನೀವು ಮಾಡಿದ್ರೆ. ಹಾಗಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರ್ತಲ್ಲ, ಆ ಬೆಲ್ ಐಕನ್ ಟಚ್ ಮಾಡಿ ನೋಟಿಫಿಕೇಶನ್ಸ್ ಅನ್ನೋದನ್ನ ಆಲ್ ಟಚ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇ ಸಿಗ್ತದೆ. ತುಂಬಾ ಜನ ನಾನು ನೋಡ್ತಾ ಇದ್ದೀನಿ, ತುಂಬಾ ಜನ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ತುಂಬಾನೇ ಮೋಟಿವೇಶನ್ ಸಿಗುತ್ತೆ. ಹಾಗೆ ಈ ರೆಸಿಪಿ ಯಾವ ರೀತಿ ಆಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.